ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಆರ್ಯ ಮತ್ತೆ ಅಂಶ್ ಬ್ರೋ ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ. ಯಾಕೆ ಅಂತ ಅವ್ರು ಬಂದ್ಮೇಲೆ ಹೇಳ್ತೀನಿ. ಅವ್ರು ಆನ್ ದ ವೇ ಇದ್ದಾರೆ, ಯಶವಂತಪುರದಲ್ಲಿ ಇದ್ದಾರೆ ಅಂದ್ರು. ಅವ್ರು ಬಂದ್ಮೇಲೆ ಏನಕ್ಕೆ ಚನ್ನಪಟ್ಟಣಕ್ಕೆ ಹೋಗ್ತಾ ಇರೋದು ಅಂತ ಹೇಳ್ತೀನಿ. ಆ್ಯಂಡ್ ವಾಯ್ಸ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. 2-3 ಡೇಸ್ ಇದೆ ನಂಗೆ ಫುಲ್ ಹುಷಾರಿಲ್ಲ, ಜ್ವರ, ಕೆಮ್ಮು, ನೆಗಡಿ ಎಲ್ಲ ಆಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳಿದ್ದೆ ಬಿಡ್ದಿಲ್ಲಿ ನಾನು ತಟ್ಟೆ ಇಡ್ಲಿ ತಿನ್ನಬೇಕು, ಬೇಗ ಬನ್ನಿ ಅಂತ. ಈಗಾಗಲೇ 10 o'clock ಆಯಿತು. ನಾವು 9:39 ಅಲ್ಲಿ ಇರೋಣ ಅಂದ್ಕೊಂಡು, ಬಟ್ ಅವ್ರು ಬರೋದೇ ಇನ್ನೂ ಲೇಟ್ ಆಗಿದೆ. ಮೇ ಬಿ ಲಂಚ್ ಟೈಮಿಗೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ತಟ್ಟೆ ಇಡ್ಲಿ ಈ ಸಲಿನೂ ಸಿಗಲ್ಲ. ನಮ್ಮ ಆರ್ಯ ಒಂದು ಹೇಳಿರೋ ಕೆಲಸ ಮಾಡಿಬಿಟ್ರೆ ಅವತ್ತು ಭೂಕಂಪನೇ ಆಗಿಬಿಡುತ್ತೆ. ಆ ಥರದವ್ರು ಅವರು. ಆ್ಯಂಡ್ ಅಂಶ್ ಬ್ರೋ ಬೇರೆ ಬರ್ತಿದ್ದಾರೆ. ಅವರಾದ್ರೂ ಬೇಗ ಕರ್ಕೊಂಬರ್ತಾರೆ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂದರೆ ಅವ್ರು ಬೇಗ ರೆಡಿಯಾಗಿದ್ರು. ನಾನೇ ಸ್ವಲ್ಪ ಲೇಟ್ ಮಾಡಿದೆ, ಲೇಟಾಗಿ ಎದ್ದಿದ್ದೆ. ಸ್ವಲ್ಪ ನೆನ್ನೆ ಟಯರ್ಡ್ ಆಗಿತ್ತು. ಆ್ಯಂಡ್ ನಾನು ಒಬ್ಬಳೇ ನೆನ್ನೆ ರಾಮನಗರ್ಗೆ ಹೋಗಿದ್ದೆ ಕೆಲಸದ ಮೇಲೆ. ಅದ್ರದ್ದು ಲೇಟ್ ಆಯಿತು. ಸೊ ಬರೋದು ಲೇಟಾಗಿ, ಮಲ್ಕೊಳ್ಳೋದು ಲೇಟಾಗಿ, ಎದ್ದಿದ್ದು ಲೇಟ್ ಆಗೋಯ್ತು. ಸೊ ಅವ್ರು ಇನ್ನೂ ಬಂದಿಲ್ಲ. ನೋಡೋಣ ಯಾವಾಗ ಬರ್ತಾರೆ, ತಟ್ಟೆ ಇಡ್ಲಿ ಸಿಗುತ್ತಾ ಇಲ್ವಾ ಅದನ್ನು ನೋಡೋಣ. ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಗೈಸ್ 10:30 ಆಗ್ತಾ ಬಂತು, ಅವ್ರು ಇನ್ನೂ ಬಂದಿಲ್ಲ. ನಾನು ಕಂಟ್ರೋಲ್ ಮಾಡಿದ್ರು, ನಾನು ಹೊಟ್ಟೆ ಕಂಟ್ರೋಲ್ ಮಾಡಲಿಲ್ಲ. ನಾನು ಸ್ವಲ್ಪ ತಿನ್ಬಿಟ್ಟೆ. ಬಟ್ ಅವ್ರಿಗೆ ಹೇಳೋದು ಬೇಡ. ಏನಾದರೂ ಬಿಡ್ದಿಗೆ ಹೋಗೋಷ್ಟು ಹೊಟ್ಟೆ ಏನಾದ್ರು ಹಸಿದ್ರೆ ಅಲ್ಲೂ ಒಂದು ಸ್ಟಾಪ್ ಕೊಡ್ತಾರೆ. ಇಲ್ಲಾಂದರೆ ಮೌಲ್ಯ ನಿಮ್ಗೆ ಹೊಟ್ಟೆ ತುಂಬಿದ್ದೀರಾ, ತಿನ್ಕೊ ಬಂದಿದ್ದೀರಲ್ಲ ಬಿಡಿ ಅಂತ ಅಂದ್ಬಿಡ್ತಾರೆ. ಅದಕ್ಕೆ ತಿಂದಿರೋದು ಹೇಳೋದು ಬೇಡ ಗೈಸ್, ಸೀಕ್ರೆಟ್. ನೋಡಿ ಬನ್ನಿ ಬೇಗ ಅಂದರೆ ನಾನು ಬಂದಿರೋದು ಗೊತ್ತಿಲ್ಲ ಅವ್ರಿಗೆ. ತಿಂತವ್ರೆ. ಬನ್ನಿ ಬೇಗ. ಹಾಯ್ ಬ್ರೋ. ನಾನಲ್ಲ, ನೀವ್ ಲೇಟು. ನೀವ್ ಯಾಕೆ ಲೇಟ್? ನಾವ್ 10:30 ಅಲ್ಲಿರ್ಬೇಕು ಗೊತ್ತಾ. ನಾನೇನು ತಿಂದಿಲ್ಲ ಊಟ. ನಡೀರಿ ಬೇಗ. ಬರಯ್ಯ ಡ್ರೈವರ್ ಬೇಗ. ಸೊ ಗೈಸ್ ಫೈನಲಿ ಆರ್ಯ ಮತ್ತೆ ಅಂಶ್ ಬ್ರೋ ಬಂದ್ರು. ಸೊ ಏನ್ ಮಾಡಿದಾರೆ ಗೊತ್ತಾ ನಮ್ಮ ಆರ್ಯ ಅವರು. ನಾನು ಇವತ್ತು ದೇವಸ್ಥಾನಕ್ಕೆ, ಆಕ್ಚುಲಿ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಸೀರೆ ಹಾಕೊಂಡ್ ಬರ್ತೀನಿ ಅನ್ಬಿಟ್ಟು ಪಾಪ ಮಲ್ಗೆ ಹೋತಂದ್ ಕೊಟ್ಬಿಟ್ಟಿದ್ದಾರೆ. ನಾನು ನೋಡಿದ್ರೆ ಕುರ್ತಾಲಿದ್ದೀನಿ. ಗೈಸ್ ನಾನು ಅಲ್ಲಿ ಬಂದು 5 ನಿಮಿಷ ವೇಟ್ ಮಾಡಿದೀನಿ. ಇವ್ರಿಬ್ರು ಅವ್ರವ್ರ ಪಾಡಿಗೆ ಏನೋ ಚಿಪ್ಸು, ಇದು ಬಿಸ್ಕೆಟ್ ಎಲ್ಲ ತಿನ್ಕೊಂಡು ಬೇಕ್ರಿ ಹತ್ರ ನಿಂತವ್ರು ನಮ್ಮ ಮನೆ ಹತ್ರ. ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ನಾಷ್ಟ ಮಾಡಿದ್ದಿಲ್ಲ ನಾನು. ನಾಷ್ಟ ತಿಂತಾ ಇರೋದು ನೀವು 15 ತರದ್. ನಾನು ಹೇಳಿದ್ದೀನಿ ಬ್ಲಾಗ್ ಅಲ್ಲಿ, ಬಿಡ್ದಿಲ್ಲಿ ಸ್ಟಾಪ್. ಒಂದೇ ನಿಮಿಷ ಇರಿ, ನಾನು ಡ್ರೆಸ್ ನೋಡಿಲ್ಲ ನಿಮ್ದು. ವಾವ್, ಅದು ಚೆನ್ನಾಗಿ ಕಾಣಿಸ್ತಿದ್ದೀರಾ ಮಚ್ಚ. ಕೇಳಿ ಯಾರಿಗೆ ಬಿಡ್ದಿಲ್ಲಿ ಸ್ಟಾಪ್ ಆಗ್ತೀರಾ, ತಟ್ಟೆ ಇಡ್ಲಿ ತಿನ್ಬೋದು ಅಂತ ಹೇಳಿದೀನಿ ಗೊತ್ತಾ ಬ್ರೋ. ನಾನು ಟಿಫನ್ಗೆ ಹೋಗೋಣ ಅನ್ಕೊಂಡು ನೀವು ಲಂಚ್ಗೆ ಹೋಗಿ ಕರ್ಕೊಂಡು ಹೋಗೋ ತರ ಇದೀರಾ. ಏನಾಗುತ್ತೋ ಗೊತ್ತಿಲ್ಲ ಗೈಸ್. ನಾನ್ 8 o'clock ರೆಡಿ ಇದ್ದೆ. ಓ ಮೇಡಮ್, ಸುಮ್ನೆ ನಾನು ಎದಲ್ಸಿದೀನಿ. ಇವ್ರೆ ಲೇಟ್ ಮಾಡಿದ್ರು. ನಾನು ಅಂಚು ರೆಡಿಯಾಗಿ ಮಸ್ತ್ ಮನೇಲಿ ಇದ್ರಿ. ಲೆಕ್ಕಾಚಾರ ಓಕೆ. ಕೆಲ್ಸದ ಮೇಲೆ ಏನೋ ಇದ್ರಂತೆ. ಬಟ್ ನಾವ್ ಇವಾಗ ಎಷ್ಟು 12:35ಗೆ ರೀಚ್ ತೋರಿಸ್ತಿದೆ. ನಾವ್ ಅಲ್ಲಿ ಟಿಫನ್ ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ 1 o'clock ಅನ್ಸುತ್ತೆ. ಅವ್ರು 12:30 ಹಂಗ್ ಬನ್ನಿ ಅಂತ ಹೇಳಿದ್ರು ದೇವಸ್ಥಾನದವ್ರು. ನಾವು 12:30 ರೀಚ್ ಆಗ್ತೀವಿ ಬಿಡಿ. ಬಟ್ ಟ್ರಾಫಿಕ್ ಇಂದ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಗೈಸ್. ನೋಡ್ಬೇಕು ಏನು ಅಂತ. ಬಿಡ್ದಿಲ್ಲ ಒಂದು ಸ್ಟಾಪ್ ಹಾಕಿ ಆಗ್ತೀವಿ. ಯಾಕಂದ್ರೆ ಬಿಡ್ದಿಯಿಂದ ಹೋಗ್ತಾ ಇದೀವಲ್ಲ, ತಟ್ಟೆ ಇಡ್ಲಿ ತಿನ್ಕೊಂಡೇ ಹೋಗ್ಬೇಕು. ಬರುವಾಗ ನೋಡ್ಬೇಕು. ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ನಮ್ 3 ಜನದ್ದು ಶೂಟ್ಸ್ ಇದೆ. ಶೂಟ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಫೈನಲಿ ನಾವು ಇಡ್ಲಿ ತಿಂತಾ ಇದೀವಿ. ಚೆನ್ನಾಯ್ತಾ ಬ್ರೋ? ಥ್ಯಾಂಕ್ಸ್ ಅಲ್ಲ ಏನಂದ್ರೆ ಅಲ್ಲಿಂದ ಲೇಟ್ ಆಗ್ತಿತ್ತು. ಓಕೆ, ಸೊ ಅದಕ್ಕಂತಾನೆ ನಾನು ಇವಾಗ ಇಡ್ಲಿ ಟೇಸ್ಟ್ ಮಾಡೋದ. ನಿಮಗ್ ಬಟರ್ ಎಲ್ಲ ಹಾಕೋರ? ನಿಮ್ಗೆ ಬೇಕಾ? ಫ್ಯಾಟ್ ನೀವು ತಿನ್ನಂಗಿಲ್ಲ. ಅಷ್ಟೇ ಗೈಸ್, ಇವಾಗ ತಿನ್ಕೊಂಡು ಆಮೇಲೆ ಸಿಗ್ತೀವಿ. ಗೈಸ್ ಫೈನಲಿ ಈಗ 12 o'clockಗೆ ಟಿಫನ್ ಮುಗಿಸ್ಕೊಂಡು ಇವಾಗ ಸ್ಟ್ರೈಟ್ ಟು ಟೆಂಪಲ್ಗೆ ಹೋಗ್ತಾ ಇದೀವಿ. ಆರ್ಯ ಅವ್ರಿಗೆ ಹೇಳ್ದೆ ಗೈಸ್, ನಾನು ಟಿಫನ್ ಮಾಡಿದ್ದೆ, ಸ್ವಲ್ಪ ಮಾಡಿದ್ದೆ ಅಂತ. ಇವಾಗ ಆ ಕ್ಲಿಪ್ಪಿಂಗ್ ನ ತೋರಿಸ್ದೆ. ಸೊ ಇವಾಗ ಇನ್ನ 41 ಅಷ್ಟೇ. ನಮ್ಮ ಮೊದಲು ಎಷ್ಟು ತೋರಿಸ್ತಿತ್ತು? 60. ಇವಾಗ 41 ಕಿಲೋಮೀಟರ್ ಇದೆ. ಅದು 1 hour ರೀಚ್ ತೋರಿಸ್ತಿದೆ. ಸೊ ಅಲ್ಲಿ ರೀಚ್ ಆಗ್ಬಿಟ್ಟು ಅದಾದ್ಮೇಲೆ ವ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ.
ಗೈಸ್ ಫೈನಲಿ ಟೆಂಪಲ್ ರೀಚ್ ಆಗಿದೀವಿ, ಎಷ್ಟೋ ಹೊತ್ತಾದ್ಮೇಲೆ. ಏನು ಅಷ್ಟು ಹೊತ್ತಲ್ಲ, ಬೇಗನೆ ಬಂದಿದ್ದೀನಿ. ಫೈನಲಿ ರೀಚ್ ಆಗಿದ್ದೀವಿ. ಊಟ ಎಲ್ಲ ನಾಷ್ಟ ಎಲ್ಲ ಮಾಡಿಸಿ ಏನಮ್ಮ ರೀಚ್ ಆದ್ರಾ? ಹ್ಯಾಪಿ. ನಾವು ಎಂಟ್ರಿ ಆದಾಗ್ಲೇ ಸ್ಟ್ಯಾಚು ನೋಡಿ ಒಂಥರ ಪಾಸಿಟಿವ್ ವೈಬ್ ಬಂತು. ಅಲ್ಲಿ ಒಳಗಡೆ ಸ್ಟ್ಯಾಚು ಹತ್ರ ಹೋಗ್ಬಿಟ್ಟು ಆ ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಸೂಪರ್ ಆಗಿ ನೋಡಿ ಇಲ್ಲೆಲ್ಲ ಅಂಗಡಿ ಎಲ್ಲ ಇದೆ, ಚೆನ್ನಾಗಿರುತ್ತೆ ಲೊಕೇಶನ್. ಬರ್ರಿ ಗೈಸ್, ಇವಾಗ ಹೊರಡೆಯಿಂದ ತೋರಿಸ್ತೀನಿ ನಿಮಗೆ. ಈಗ ಸ್ಪೆಷಲ್ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ದೇವ್ರನ್ನ ನೋಡಿ ನೀವು, ಬನ್ನಿ ನೋಡಿ ಗೈಸ್. ಚಲೋ. ಸೊ ಗೈಸ್ ನೋಡಿ, ಅಲ್ಲಿ ನೋಡ್ತೀನಿ ಎಷ್ಟು ಪಾಸಿಟಿವ್ ವೈಬ್ ಇದೆ ಗೊತ್ತಾ ಗೈಸ್, ತುಂಬಾ. ಆಮೇಲೆ ಬಳೆ ಸಿಕ್ತು, ದೇವ್ರ ಗುಡಿಯಿಂದಾನೆ ಬಳೆ ಸಿಕ್ತು, ಹೂವನು ಸಿಕ್ತು. ಇವಾಗ ಆ ಕಡೆ ಸ್ಟ್ಯಾಚು ಹತ್ರ ಹೋಗ್ಬೇಕು, ಅದಕ್ಕೂ ಮುಂಚೆ ಅಲ್ಲಿ ನಂದಿ ದೇವ್ರದ್ದು ಅದನ್ನ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗೋಣ. ಗೈಸ್ ಇಲ್ಲಿ ನಂದಿ ಇದು ಹಸು, ಏನಾದ್ರೂ ನಾವು ಅನ್ಕೊಂಡಿರೋದು ಏನಾದ್ರೂ ಆಗುತ್ತೆ ಅಂದ್ರೆ ಮಾತ್ರ ಮುಂದೆ ಬರುತ್ತೆ, ಇಲ್ಲಾಂದ್ರೆ ಹಂಗೆ ಹಿಂದೆ ಇರುತ್ತಂತೆ. ನೋಡಿ ಗೈಸ್, ನೋಡಿ ಅವ್ರು ಅನ್ಕೊಂಡಿದ್ದು ಏನಾದ್ರೂ ಆಗುತ್ತೆ ಅಂದ್ರೆ ಮಾತ್ರ ಮುಂದೆ ಬರುತ್ತಂತೆ, ಇಲ್ಲ ಅಲ್ಲೇ ನಿಂತ್ಕೊಂಡಿರುತ್ತೆ. ಏನ್ ಚಂದ ಅಲ್ಲ ದೇವ್ರು. ಟ್ರೈ ಮಾಡ್ತೀರಾ ಆರ್ಯ ಅವ್ರೆ? ಟ್ರೈ ಮಾಡ್ತೀರಾ? ಬೇಡ 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 ಬರ್ರಿ. ಟ್ರೈ ಮಾಡ್ಬೋದು, ನೋಡೋಣ. ಲಾಸ್ಟ್ ಅಲ್ಲಿ ಬಂದು ಟ್ರೈ, ತುಂಬಾ ಜನ ರಶ್ ಇದಾರೆ. ರಶ್ ಏನಾದ್ರು ಕಡಿಮೆ ಆದ್ರೆ ಟ್ರೈ ಮಾಡೋದು, ಇಲ್ಲ ನಾನು ಅನ್ಕೊಂಡಿರೋದು ಏನಂದ್ರೆ 1 ಮಿಲಿಯನ್ ಆಗ್ಲಿ ಈ ತಿಂಗಳಲ್ಲಿ ಅಂತ ಅನ್ಕೊಂಡಿದ್ದೀನಿ. ಆಗುತ್ತೆ, ಟ್ರೈ ಮಾಡಿ. ಎಲ್ಲದಕ್ಕೂ ಬೈತಾರೆ, ದೇವಸ್ಥಾನಕ್ಕೆ ಬಂದ್ರು ಬೈತಾರೆ ಗೈಸ್ ಇವರು. ಮತ್ತೆ ಬೇಗ ತಗೋಬೇಕು ಶಾರ್ಟ್ಸ್. ನೋಡ್ತಾ ಇದ್ರೇನೆ ಒಂದ್ ಪಾಸಿಟಿವ್ ವೈಬ್ ಬರ್ತಾ ಇದೆ. ನಾನು ಎಷ್ಟು ಸರಿ ಆಯ್ತಮ್ಮ, ಚಂದ ಕಾಣಿಸ್ತಿದ್ದೀನಲ್ಲ. ಆಡ್ಸಲ್ಲ ಅಂತ ಹೇಳ್ತಾರೆ. ಗೈಸ್ ತುಂಬಾ ರಶ್ ಇದಾರೆ. ಅವ್ರಿಗೆ ದೇವಸ್ಥಾನದವ್ರಿಗೆ ತಿರ್ಗಾ ಫೋನ್ ಮಾಡ್ಬಿಟ್ಟು ನಾವು ಹೋಗ್ಬೇಕು, ಆ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ನೋಡಿ ಇಲ್ಲೆಲ್ಲ ನೀರೆಲ್ಲ ಬರುತ್ತೆ, ಎಷ್ಟು ಜನ ಇದಾರೆ ನೋಡಿ ಗೈಸ್, ಎಷ್ಟು ಜನ. ಸೊ ದರ್ಶನ ಎಲ್ಲ ಮುಗೀತು, ಚೆನ್ನಾಗಿ ದರ್ಶನ ಆಯ್ತು. ಆಕ್ಚುಲಿ VIP ಎಂಟ್ರಿ, ಇನ್ಫ್ಲೂಯೆನ್ಸರ್ VIP ಎಂಟ್ರಿ ಸಿಗುತ್ತೆ ಯಾವಾಗ್ಲೂ. ಆಫ್ ವಾಟರ್ ಬಾಟ್ಲು ಕಾರಲ್ಲಿ ಇದೆಯಾ? ಕಾರಲ್ಲಿ ಐತೆ. ಇಲ್ಲ ನಾನು ಜ್ಯೂಸ್ ಕುಡಿಯೋಣ ಅಂತ. ಇಲ್ಲ ಬೇರೆ ಏನೈತೆ? ಬೇರೆ ಏನೈತೆ ಅಣ್ಣ? ಬೇರೆ ಏನಿಲ್ಲ, ಬಾರಣ, ನಾವು ಹೋಯ್ತಾ ಇರ್ತೀವಿ. ಒಬ್ನೇ ಬಿಟ್ಟು ಹೋಗೋದು, ಅದಕ್ಕೆ ಇವಾಗ ನಾವು ಇಲ್ಲಿ ನಿನ್ಕೊಂಡ್ಬರೋಣ. ಸುಮ್ಮನೆ ನೋಡಿ ಗೈಸ್, ಇವಾಗ ಹಂಗೆ ಹೋಗ್ತವ್ರೆ. ಒಬ್ನೇನೆ ಬಿಟ್ಟು ಹೋಗ್ಬಿಡೋದು ನಮ್ಗೆ. ಇಲ್ಲೇ ನಾವು ಎಲ್ಲಿದ್ದೀವಿ ಏನಿಲ್ಲ ಅಂತ ಗೊತ್ತಾ? ನೋಡಿ ನೋಡಿ, ತಿರ್ಗಿ ನೋಡೋದು ಇಲ್ಲ. ನೋಡಿ ನೋಡಿ, ಒಬ್ನೇ ಬಿಟ್ಟು ಹೋಗ್ಬಿಡೋದು. ಬನ್ನಿ. ಇಲ್ಲ, ಒಬ್ನೇ ಬಿಟ್ಟು ಬಂದ್ಬಿಡ್ತಿರಲ್ಲ ಅಂತ. ಏನಕ್ಕೆ ಒಬ್ನೇ ಬಿಟ್ಟು ಬಂದ್ರೆ ಅದನ್ನಿ ಫಸ್ಟ್. ನೀವು ಬರ್ಬೇಕು, ಹುಡುಗಿರ್ನ ನೋಡ್ಕೊಂಡು ನಿಂತ್ಕೊಂಡ್ರೆ. ಹಾ, ಹುಡುಗಿರ ನಾವು ಹುಡುಗಿರ ಅನ್ಕೊಂಡಿದ್ರಾ? ಅಂತ ಹುಡುಗಿರ್ನ ನೋಡ್ಕೊಂಡು ನಿಂತ್ಕೊಂಡ್ರೆ. ಸೊ ಗೈಸ್, ಎಲ್ಲ ದರ್ಶನನೂ ಮುಗೀತು, ಪ್ರಸಾದನೂ ತಿಂದಿದ್ದಾಯ್ತು. ಇವಾಗ ನಾವು ಇದನ್ನ ಏನ್ ಮಾಡೋಣ, ಮದ್ದೂರ್ಗೆ ಹೋಗೋಣ ಏನು? ಅಲ್ಲಿ ಚೆನ್ನಾಗಿದೆ. ನಾವು ಹೋದ್ಸಲಿ ಒಂದು ಶೂಟ್ ಮಾಡಿದ್ವಲ್ಲ ನೀರಲ್ಲಿ, ಅದಲ್ಲೇ ಇರೋದು. ಇಲ್ಲಿಂದ 29 ಕಿಲೋಮೀಟರ್. ನಿಮ್ ಕೇಳಿದ್ರೆ ಸಾಕು, ಇವ್ರನ್ನೇನ್ ಕೇಳೋದ್ ಬೇಡ. ಒಳ್ಳೆ ಪಾಸಿಟಿವ್ ವೈಬ್ ಇದೆ ನಿಜವಾಗ್ಲೂ, ಯಾಕಂದ್ರೆ ಇಷ್ಟು ಜನ ಸುಮ್ನೆ ಬರಲ್ಲ ಗೈಸ್. ಸೊ ನೀವು ಏನಾದ್ರೂ ಬರ್ಬೇಕು ಅಂದ್ರೆ ಇದು ಚನ್ನಪಟ್ಟಣ ಗೌಡ್ಗೆರೆಯಲ್ಲಿ ದೇವಸ್ಥಾನ ವಿಸಿಟ್ ಮಾಡಿ, ಒಳ್ಳೆ ಪಾಸಿಟಿವ್ ವೈಬ್ ಇದೆ. ತುಂಬಾ ರಶ್ ಇರ್ತಾರೆ, ಬೇಗ ಬನ್ನಿ, ಚೆನ್ನಾಗಿರುತ್ತೆ. ನೀವ್ ಅನ್ಕೊಂಡಿರೋದೆಲ್ಲ ಏನಾದ್ರು ಆಗ್ಬೇಕು ಅಂದ್ರೆ ಕೈ ಕಟ್ಟಿ. ಮಾರ್ನಿಂಗ್ ಟೈಮಲ್ಲಿ ಬನ್ನಿ, ಇಲ್ಲಾಂದ್ರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಬಿಸಿ ಕಂಪ್ಯಾರಿಟಿವ್ಲಿ. ನೀವು ಮಾರ್ನಿಂಗ್ ಇಲ್ಲಾಂದ್ರೆ ಈವ್ನಿಂಗ್ ಟೈಮಲ್ಲಿ ಬಂದ್ರೆ ಒಳ್ಳೆ ತಂಪು ಗಾಳಿ ಇರುತ್ತೆ, ಯಾಕಂದ್ರೆ ಸುತ್ತಮುತ್ತ ಫುಲ್ ಗ್ರೀನರಿ ಇದೆ. ಸೊ ನೀವು ಈವ್ನಿಂಗ್ ಟೈಮಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಗೈಸ್ ದರ್ಶನನೂ ಆಯ್ತು, ಇಲ್ಲಿಂದ ಹೊರಟಿದೀವಿ. ಪ್ರಸಾದನೂ ಸಿಕ್ತು 3 ಜನಕ್ಕೂ. ಸ್ಪೆಷಲ್ ಆಗಿ ಪಪ್ಪ ಏನು ಅವ್ರ ಮನೆ ಹತ್ರನೇ ಕರೆದ್ಬಿಟ್ಟು ಪ್ರಸಾದ ಕೊಟ್ಟು ಕಳಿಸ್ತಾ ಇದ್ದಾರೆ. ಇವಾಗ ಡೈರೆಕ್ಟ್ ಮಧುರ ಡ್ರೈವರ್ ಬಿಡಿ ಇವತ್ತು. ಸೊ ಇವಾಗ ನಮ್ ಡ್ರೈವರ್ ಮದ್ದೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಅಲ್ಲಿ ಒಳ್ಳೆ ಫಿಶ್ ಊಟ ಮುಗಿಸ್ಕೊಂಡು, ಶೂಟ್ ಎಲ್ಲ ಮುಗಿಸ್ಕೊಂಡು, ಅಲ್ಲೇ ಒಂದ್ ಸ್ವಲ್ಪ ಏನಾದ್ರು ಆದ್ರೆ KRS ಡ್ಯಾಮ್ಗೆ ಹೋಗ್ಬೇಕು, ಅಲ್ಲಿ ಬ್ಯಾಕ್ ವಾಟರ್ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅದೇನಾದ್ರೂ ಅದು ಚೆನ್ನಾಗಿ ಏನೋ ವರ್ಕ್ ಆದ್ರೆ ನಮ್ ಡ್ರೈವರ್ ಏನಾದ್ರು ಕರ್ಕೊಂಡು ಹೋದ್ರೆ, ಕೃಪೆ ತೋರಿಸಿ ಕರ್ಕೊಂಡು ಹೋದ್ರೆ ಅಲ್ಲೂ ಹೋಗ್ಬಿಟ್ಟು ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗೋದು. ಓಕೆ, 4 ಗಂಟೆನಾ? ಅದ್ ಮುಗಿಸ್ಕೊಂಡು ಹೋಗೋಣ, ಊಟ ಎಲ್ಲ ಮುಗಿಸ್ಕೊಂಡು.
ಕುಡಿಸ್ತೀರಲ್ಲ. ಓಕೆ ಗೈಸ್, ನೋಡಿ ಗೈಸ್, ಕಾರ್ ನೆನ್ಸ್ಬಿಟ್ಟು ರೆಡಿ ಆಗೋದು ಇವರು. ಏನಕ್ಕೆ ಮೂಲ್ಯ? ಇಲ್ಲ ಶೂಟ್ ಇಲ್ಲ ಮಾಡೋಣ, ಪ್ಲೇಸ್ ಚೆನ್ನಾಗಿತ್ತು, ಶೂಟ್ ಮಾಡೋಣ ಅನ್ಸ್ಬ್ರೋದು ಅಂತ ಅನ್ಕೊಂಡು ರೆಡಿ ಆದೆ. ಅದಾದ್ಮೇಲೆ ನಿಮ್ದೇನೋ ಪ್ಲಾನ್ ಚೇಂಜ್ ಮಾಡಿದ್ರಿ, ಸೊ ಅದಕ್ಕೆ ನಾನು ಸುಮ್ಮನೆ ಅದೇ ಗೈಸ್. ಬಟ್ ವಿತೌಟ್ ಮೇಕಪ್ ಚೆನ್ನಾಗಿ ಗೈಸ್, ಕಾಣಿಸ್ತೀರ. ನೀವು ಎಷ್ಟೊಂದು ಜನ ನೈಕಾದು ಹಾಲ್ ಮಾಡಿ ಅಂತ ಕೇಳಿದ್ದೀರಾ, ಬಟ್ ನಾನು ಆಲ್ರೆಡಿ ನೈಕಾದೆಲ್ಲ ಅನ್ಪ್ಯಾಕ್ ಮಾಡ್ಬಿಟ್ಟು ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ಏನಾದರೂ ಬರಬೇಕು. ಆ ಪ್ರಾಡಕ್ಟ್ ಏನಾದರೂ ಬಂದರೆ ನಾನು ನೈಕಾ ಹಾಲ್ ಮಾಡ್ತೀನಿ. ಸಾರಿ, ನಾನು ಆ ಕಮೆಂಟಿಗೆ ರಿಪ್ಲೈ ಮಾಡೋಣ ಅಂದ್ಕೊಂಡೆ, ಬಟ್ ಏನೋ ಆಲ್ರೆಡಿ ಎಲ್ಲ ಅನ್ಪ್ಯಾಕ್ ಮಾಡಿಬಿಟ್ಟಿದ್ದೀನಲ್ವ, ಏನು ಮಾಡೋದು ಅಂತ ಇದು ಸುಮ್ಮನೆ ಆಗ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಏನಾದರೂ ನಾನು ನೈಕಾಲ್ ಆರ್ಡರ್ ಮಾಡಿದ್ರೆ ಪಕ್ಕಾ ಮಾಡ್ತೀನಿ. ಆ್ಯಂಡ್ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಕೇಳಿದ್ದೀರಾ, ನಾನು ಹೇರ್ ಕೇರ್ ಏನಾದರೂ ಬ್ಲಾಗ್ ಮಾಡಿಬಿಟ್ರೆ ನಮ್ಮ ಅಮ್ಮನಿಗೆ ಕ್ಯಾರ್ದಲ್ಲಿ ಹೊಡಿತಾರೆ. ಯಾಕಂದರೆ ನಾನು ಆಲ್ರೆಡಿ ಒಂದು 1 ಮಂತ್ ಆಯಿತು ನನ್ನ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ. ಈ ಸಂಡೇ ಏನಾದರೂ ಮಾಡಿದ್ರೆ ಅದು ಬ್ಲಾಗ್ ಮಾಡ್ತೀನಿ. ಸ್ಕಿನ್ ಕೇರ್ ನಾನು ಹೇಳ್ಕೊಂಡು ಕೊಡ್ತೀನಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸ್ಕಿನ್ ಕೇರ್ ಅವ್ರು ಹೇಳ್ಕೊಡ್ತಾರೆ, ಅವಾಗ ನಾನು ಬ್ಲಾಗ್ ಮಾಡ್ತೀನಿ. ಆಯ್ತಾ? ಏನ್ ಡೌ ಮಾಡ್ತಾವ್ರೆ ನೋಡಿ ಗೈಸ್ ಇವರು ಅಂತ. ಗೈಸ್, ಇವಾಗ ನಾವು ಮದ್ದೂರ್ ದೇಸಿ ಹಳ್ಳಿ ಅಂತ ಪ್ಲೇಸು, ಇಲ್ಲಿಗೆ ಕಂಟೆಂಟ್ ಶೂಟ್ ಮಾಡಕ್ ಬಂದಿದೀವಿ. ನೋಡಿ ಪ್ಲೇಸ್ ಹೆಂಗೆ, ಇವ್ರಿಬ್ರನ್ ಬಿಡಿ, ಪ್ಲೇಸ್ ನೋಡಿ. ಗೈಸ್, ಈ ಪ್ಲೇಸ್ಗೆ ನಾನು ಆರ್ಯ ಇದು 3rd ಟೈಮ್ ಬರ್ತಾ ಇರೋದು. ಅದಕ್ಕೋಸ್ಕರ ಇವತ್ತು ಅಂಶ್ಬ್ರೋನು ಕರ್ಕೊಂಡ್ಬಂದು, ಚೆನ್ನಾಗಿರುತ್ತೆ ಬರೀ ಇಲ್ಲಿ ಶೂಟ್ ಮಾಡೋಣ ಅಂತ. ಸಕ್ಕದಾಗಿದೆ, ವೆದರ್ ತುಂಬಾ ಚೆನ್ನಾಗಿದೆ. ಯಾಕೋ ನನಗೆ ಸೆನ್ಸ್ ಆಗ್ತೈತೆ ಮಳೆ ಬರುತ್ತಾ ಏನು ಅಂತ. ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಈಗ ನಾವು ಅಂಶ್ಬ್ರೋದು ಕಂಟೆಂಟ್ ಶೂಟ್ ಮಾಡಬೇಕು, ಹಂಗೆ ಆರ್ಯವ್ರದ್ದು ಮುಗಿಸ್ಬೇಕು. ಆರ್ಯವ್ರದ್ದು ಮುಗಿಸಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿರ್ಗಾ ಇನ್ನೊಂದು ಯಾವ್ದ್ರಲ್ಲಾದ್ರೂ ಪ್ಲಾನ್ ಮಾಡೋ. ಒಟ್ಟು ಇವಾಗ ಹೆಂಗೋ ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ, ಚೆನ್ನಾಗಿ ಎಲ್ಲಾನು ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಹಾಕೊಂಡಿದೀವಿ. ಇನ್ನ ನಾವು ಲಂಚ್ ಮಾಡಿಲ್ಲ, ಯಾಕಂದ್ರೆ ಇಲ್ಲಿ ನಾನ್ ಫಿಶ್ ತಿಂತೀನಿ, ಅಂಶ್ಬ್ರೋನು ಫಿಶ್ ತಿಂತಾರೆ, ಈ ವಯ್ಯ ಫಿಶ್ ತಿನ್ನಲ್ಲ. ಪಾಪ ಅಲ್ಲಿಂದ ಕರ್ಕೊಂಡ್ ಬಂದಿದ್ದಾರೆ. ನಮ್ ಡ್ರೈವರ್ಗೆ ಮೋಸ ಮಾಡಬಾರ್ದು. ಅಣ್ಣ, ಇದೆಲ್ಲ ಕಟ್ ಆಗ್ಬಾರ್ದು ಅಣ್ಣ. ಇವಾಗ ವಿಡಿಯೋ ಮುಗಿಸ್ಕೊಂಡು ಸಿಗ್ತೀವಿ, ಆದ್ರೆ ನಾನು BTS ವಿಡಿಯೋ ಮಾಡ್ತೀನಿ. ಓಕೆನಾ? ಎಷ್ಟು ಚೆನ್ನಾಗಿ ಗಾಳಿ ಬಿಸ್ತಿದೆ ಗೊತ್ತಾ. ಇವ್ರಿಬ್ರು ಏನ್ ಪ್ಲಾನ್ ಮಾಡ್ತಿದಾರೆ ಅಂದ್ರೆ, ನನ್ನ ದುಪ್ಪಟ್ಟ ಅಲ್ಲಿ ಮೀನ್ ಹಿಡಿಯಕ್ಕೆ ಅಂತೆ. ಈ ದುಪ್ಪಟ್ಟದಲ್ಲಿ ಇದ್ರಲ್ಲಿ ಮೀನ್ ಹಿಡಿಯಕ್ಕಾಗತ್ತಾ? ಏನೇನ್ ತಲೆ ಓಡಿಸ್ತಾರೆ ನೋಡಿ ಹುಷಾರು, ಗಾಳಿಂದ ನೀವು ಆಡ್ಕೊಂಡು ಹೋಗ್ಬಿಡ್ತೀರಾ. ಗೈಸ್ ಇವಾಗ ಈ ಪ್ಲೇಸ್ಗೆ ಬಾ ಹೇಳೋ ಟೈಮ್. ಇವಾಗ ನಾವು ಊಟ ಮಾಡಕ್ಕೆ ಚನ್ನಪಟ್ಟಣ ಸೈಡ್ ವೈಶಾಲಿಗೆ ಹೋಗ್ತಾ ಇದೀವಿ. ನೋಡೋಣ, ಅದೇ ಫಿಕ್ಸ್ ಆಗುತ್ತೋ ಏನೋ, ಅದು ಗೊತ್ತಿಲ್ಲ. ನೋಡೋಣ ನಮ್ಮ ಬಾಯ್ಸ್ ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡು. ಬಟ್ ಸಕ್ಕತ್ತಾಗಿ ಹೊಟ್ಟೆ ಹಸಿತಾ ಇದೆ ಗೈಸ್, 3 ಜನಕ್ಕೂ. ನೋಡೋಣ, ಅದು ಡಿಸೈಡ್ ಆದ್ಮೇಲೆ ವ್ಲಾಗ್ ಮಾಡ್ತೀನಿ. ಗೈಸ್, ಇವಾಗ ಲಂಚ್ಗೆ ಅಂತ 6 o'clock ಲಂಚ್ ಮಾಡ್ತಾ ಇದೀವಿ. ವೈಶಾಲಿಗೆ ಬಂದಿದ್ದೀವಿ. ಎಲ್ಲಿರೋದು ಇದು? ಚನ್ನಪಟ್ಟಣ ಹತ್ರ. ಸಾರಿ, ನಾನೇ ಬರ್ತೋಗ್ತಾ ಇದ್ದೀನಿ. ಚನ್ನಪಟ್ಟಣ, ರಾಮನಗರ ಮಿಡಲ್ ಅಲ್ಲಿ ವೈಶಾಲಿ ಅಂತ ಬರುತ್ತೆ. ಗೈಸ್, ನನಗೆ ಗೊತ್ತೇ ಇರ್ಲಿಲ್ಲ ಇವತ್ತು ಅಂಶ್ಬ್ರೋ ವೆಜ್ ಅಂತ. ಇಲ್ಲಿ ಬಂದ್ಬಿಟ್ಟು ವೆಜ್ ಇಲ್ವಾ ಅಂತ ಇಲ್ಲಿ ಕೇಳ್ತವ್ರೆ. ನಾನು ಶಾಕ್ ಆಗಿ ಸರಿ ರೆಡಿ ಆಯ್ತು ಹೋಗೋಣ ಅಂತ ಅನ್ಕೊಂಡೆ. ಅಷ್ಟ್ರಲ್ಲಿ ಇವರು ವೆಜ್ ಇದೆ ಮ್ಯಾಮ್ ಅಂತ ಹೇಳಿದ್ರು. ಸೊ ನಾನ್ ವೆಜ್ ವೆಜ್ ಎರಡೂ ಇದೆ ಇಲ್ಲಿ. ಅವರು ವೆಜ್ ತಗೋತಿದ್ದಾರೆ. ಈ ಮಹಾನುಭಾವ ಮತ್ತೆ ನಾನು ನಾನ್ ವೆಜ್ ತಗೋತಾ ಇದ್ದೀವಿ. ಯಾಕರ್ಯೋ ಒಂಥರ ಇದ್ದೀರಾ? ಹೇಳಿ, ಪರವಾಗಿಲ್ಲ. ಏನಾಯ್ತು? ಏನಪ್ಪ ಟೆನ್ಷನ್? ನೀವೇ ದೊಡ್ಡ ಟೆನ್ಷನ್. ಇದು ರ್ಯಾಬಿಟ್ 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 ತರ ಇದೆ. ಚೆನ್ನಾಗಿದೆ, ಪ್ಲೇಸ್ ಚೆನ್ನಾಗಿದೆ. ಆಕ್ಚುಲಿ ನಾವ್ ಇಲ್ಲೊಂದ್ಸಲಿ ಮೊದ್ಲೇ ತಿಂದಿದ್ದು, ಸೊ ಚೆನ್ನಾಗಿರುತ್ತೆ ಅಂತ ಮತ್ತೆ ಇಲ್ಲಿಗೆ ಬಂದಿದೀವಿ ನೋಡೋಣ ಅಂತ. ಇಲ್ಲಿ ಮುಗಿಸ್ಕೊಂಡು ನಾವ್ ಡೈರೆಕ್ಟ್ ಬೆಂಗ್ಳೂರ್ಗೆ ಹೋಗ್ಬೇಕಲ್ಲ. ಇಲ್ಲಿ ತಿನ್ಕೊಂಡು ಹೋದ್ರೆ ಇವ್ರು ಡ್ರೈವ್ ಮಾಡ್ತಾರೆ. ಅಷ್ಟ್ರಲ್ಲಿ ಏನಾದ್ರು ಹೊಟ್ಟೆ ಹಸಿದ್ರೆ ಅಲ್ಲೇ ಬ್ಯಾಂಗ್ಳೂರ್ ರೀಚ್ ಆದ್ಮೇಲೆ ನನ್ ಫಿಲ್ಟರ್ ಕಾಫಿ ಕುಡಿಬೇಕು ಅನ್ಸ್ತೈತೆ. ನೋಡೋಣ ಗೈಸ್, ಊಟ ಮಾಡ್ತಾ ಇದೀವಿ. ಪಾಪ ಅವರು ಏನದು ದೋಸೆ ತಗೊಂಡಿದ್ದಾರೆ, ನಾವು ಮಟನ್ ಬಾರಿಸ್ತಾ ಇದೀವಿ ಗೈಸ್.
ಅವನು ಬಾಡಿಸ್ತಾನೆ, ಬಟ್ ಇವತ್ತು ಟ್ಯೂಸ್ಡೇ ಅಂತ ಬಾಡಿಸ್ತಾ ಇಲ್ಲ. ಅವನ್ಗೆ ಬೇಜಾರು ಪಾಪ, ಮೌಲ್ಯ ಹೊಡೆದಲ್ಲ ಏನಕ್ಕೆ ಸುಮ್ನೆ ಕಾಸು ಹೋಗ್ಬೇಕು ಅಂತ. ಇಲ್ಲ, ಇದು ಆರ್ಯಂದು ಪಾರ್ಟಿ, ನಾವ್ ಹೇಳ್ಕೊಂಡೆ ಕರ್ಕೊ ಬಂದಿರೋದು. ಆರ್ಯನ್ನೇ ಪಾಪ ಕರ್ಕೊ ಬಂದಿರೋದು. ಲಾಸ್ಟ್ ಅಲ್ಲಿ ಯಾರು ಡೀಲ್ ಕಟ್ತಾರ ನೋಡಿ. ಗೈಸ್ ಇವಾಗ ಪೇ ಮಾಡ್ತೀನಿ ಅಂತ ಫೋನ್ ತಗೊಂಡೆ, ಅದಕ್ಕೆ ಓಡೋಗಿರೋದು ಆಚೆ ಕಡೆ. ಯಾಕೆ ಆಚೆ ಬಂದಿದ್ದೀರಾ? ಅಲ್ಲ ಇವ್ರಿಗೆ ಏನ್ ಗೊತ್ತಾ, ಏನ್ ಗೊತ್ತಾ ಗೈಸ್, ನಾನ್ ಮೊದ್ಲೇ ಏನಂದಿದೆ ಹೇಳಿ, ಯಾರ್ ಪೇ ಮಾಡ್ತಾರ ನೋಡಿ ಅಂತಿತ್ತು. ಏನ್ ಬ್ರೋ ಗೈಸ್, ಉರ್ಕೊಂಡ್ ಬರ್ತಾರೆ, ಅವ್ರನ್ನ ತೋರಿಸ್ತೀನಿ. ಹಾ, ಬಂದ್ರು ಗೈಸ್. ಫಸ್ಟ್ ಒಂದ್ ಮುಖ ಬರ್ತೈತ್ ನೋಡಿ. ಓ ಗೈಸ್, ಫುಲ್ ಹ್ಯಾಪಿ, ನಾನು ಫುಲ್ ಹ್ಯಾಪಿ. ಆದ್ಯ ಸಕ್ಕದಾಗಿತ್ತು ಊಟ, ಡಬಲ್ ಟೇಸ್ಟ್ ಬಂದ್ಬಿಡ್ತು. ಆರ್ಯ ಪೇ ಮಾಡಿದ್ಮೇಲೆ ಅಂತೂ ಇನ್ನೇನಾದ್ರೂ ಮನೆಗೂ ಪಾರ್ಸೆಲ್ ತಗೊಂಡ್ ಹೋಗ್ತಾ ಇದ್ದೆ, ಅಷ್ಟು ಖುಷಿ ಆಯ್ತು ಗೈಸ್, ಫುಲ್ ಖುಷಿ. ಇವಾಗ ಚಸ್ಕಾ ಮಸ್ಕಾ ಇವಾಗ ನಾವು ಅಲ್ಲಿ ಪೇ ಮಾಡಿದ್ರು ಏಂತಕ್ಕೆ, ಊಟಕ್ಕೆ. ಇಲ್ಲಿ ಆನ್ ದ ವೇ ಹೋಗುವಾಗ ಏನಾದ್ರು ತಿನ್ಬೇಕಲ್ಲ ನಾವು, ತಿರ್ಗಾ ಹೊಟ್ಟೆ ಹಸಿದ್ರೆ ಏನ್ ಮಾಡೋದು. ಅದಕ್ಕೆ ಗೈಸ್ ನನ್ಗೆ ಆರ್ಯ 50-50 ಬಿಸ್ಕೆಟ್ ಕೊಡ್ಸಿದ್ದಾರೆ ಗೈಸ್. ಅವ್ರಿಗರ್ಧ, ನನ್ಗರ್ಧ, ಅವ್ರಿಗರ್ಧ, 3 ಜನಕ್ಕೂ ಅರ್ಧ ಉರ್ಕೊಂಬಿಟ್ಟವ್ರೆ. ಉರ್ಸ್ಬಿಟ್ಟಿದೀನಿ, ಮುಖ ನೋಡ್ತೀರಾ ಉರ್ಕೊಂಡಿರೋರ್ದು. ಅಯ್ಯೋ ಇರಿ, ಉರ್ಕೊಳ್ಳಿ. ಏನ್ ಉರ್ಕೊಳ್ಳಿ? ಇವಾಗ ಹೇಳ್ಬಿಟ್ಟಿದೀನಿ, ಉರ್ಕೊಳ್ಳಿ ಮಾಡ್ತಾರೆ ಕ್ಯಾಮ್ರಾ. ಇಲ್ಲ, ಅವ್ರೆ ಹೆಂಗ್ ಉರ್ಕೊಂಡಿದ್ರು, ಫುಲ್ಲು ಮೌಲ್ಯ. ಅವನು ತೋರಿಸ್ರಿ ಹಂಗೆ. ಗೈಸ್, ಇದೆಲ್ಲ ಡವ್ ಉರ್ಕೊಂಡಿದ್ರು ಹೋಗ್ಲೇ. ಉರ್ಕೊಂತಾರೆ ಇಲ್ಲ ಗೈಸ್, ಅವ್ರಿಗೆ ಹಿಂಗ್ ಕೆಪಾಳ ಕೊಡಿದ್ರೆ ಉರ್ಕೊಂತಾರೆ. ಕಣ್ಣಿಗೆ ಬಿದ್ದಿದೆ ರೀ ಅಂಶ. ಉರ್ಕೊಂಡ್ರಿ ಅಂದ್ರೆ ಗೈಸ್, ಇಲ್ಲಿ ನೋಡಿ ಅವ್ರ ಕಾರ್ಗೆ ಏನ್ ಹಾಕೊಂಡಿದ್ದಾರೆ ಅಂತ. ಇದು ನಾನೇ ಗಿಫ್ಟ್ ಮಾಡಿದ್ದು, ಆರ್ಯ ಅಂತ. ಇಲ್ಲ ಗೈಸ್, ಗಿಫ್ಟ್ ಮಾಡೋರೆ ಸೈಜ್ ಗೊತ್ತಿಲ್ಲ ಅಂತ ದೊಡ್ಡದಾಗ್ಬಿಟ್ಟಿದೆ, ಅದಕ್ಕೆ ಸೈಜ್ ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕಾರೆ. ಸರ್ಪ್ರೈಸ್ ಅನ್ಕೊಂಡ್ ನಾನು ಇದ್ ಮಾಡ್ದೆ ಗೈಸ್. ಅಲ್ಲ ಇದು ನೋಡಿ, ಇಲ್ಲೇ ತೋರಿಸ್ತೀರಿ. ಇದು ದಪ್ಪ ಆಗ್ತಾ ಹೋಗುತ್ತೆ. ಗೈಸ್, ನಾನೇ ಕಾರ್ ಓಡಿಸ್ತೀನಿ ಬನ್ನಿ. ಗೈಸ್, ಏನಾಯ್ತು ಗೊತ್ತಾ, ಇಲ್ಲಿ ಪಾರ್ಕ್ ಮಾಡಿದ್ದು ಅವರು ಸೆಕ್ಯೂರಿಟಿ ಅವರು ಸಲಾಮ್ ಮಾಡಿದ್ರು, ಅಂದ್ರೆ ಲೈಕ್ ಏನಾದ್ರು ಕಾಸು ತಿಂದ್ರು ವಾಪಸ್ ಸಲ್ಯೂಟ್ ಮಾಡ್ತಾ. ಅವ್ರ ಹತ್ರ ನಿಮ್ಗೂ ಕೊಡ್ಬೇಕಾಗತ್ತಾ, ನಿಮ್ಗೂ ಸಪ್ರೇಟ್ ಆಗಿ ಕೊಡ್ಬೇಕಾ? ಕೊಟ್ಟೆ. ಏನ್ರಿ ಉರ್ಕೊಂಡ್ರು ಗೈಸ್, ಇವಾಗ ತೋರಿಸ್ತೀನಿ ನಾನು. ಅವ್ರು ಉರ್ಕೊಂಡಿರೋದ್ನ ಈ ಬ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ, ಉರಿಸ್ತೀನಿ ನೋಡಿ. ಗೈಸ್, ನಾವು ಆನ್ ದ ವೇ ಟು ಬ್ಯಾಂಗ್ಳೂರ್ ಇದೀವಿ. ಇನ್ನೇನ್ ಬ್ಯಾಂಗ್ಳೂರ್ ಗೈಸ್, ನಾವ್ ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೀವಿ. 1:54 ಅಂದ್ರೆ 2 hours ಅಲ್ಲಿ ನನ್ ಮನೆ ರೀಚ್ ಆಗುತ್ತೆ. ನನ್ನ ಬಿಟ್ಟು ಅದಾದ್ಮೇಲೆ ಇವ್ರು ಹೋಗೋದು. ಅದಕ್ಕೂ ಮುಂಚೆ ಒಂದು ಕಾಫಿ ಬ್ರೇಕ್ ನಿಲ್ಸಿ, ಚೆನ್ನಾಗಿರೋದು. ತಲೆ ನೋವ್ತೈತ್ ನಿಮ್ ಜೊತೆ ಗೈಸ್. ಇವ್ರ ಜೊತೆ ಬಂದಾಗೆಲ್ಲ ತಲೆ ನೋವುತ್ತೆ, ಯಾಕಂದ್ರೆ ಫುಲ್ ನನ್ಗೆ AC ಅಂದ್ರೇನೆ ಆಗಲ್ಲ. ಇವ್ರುಗಳು ಬರೀ AC-ಲೇ ಇರ್ತಾರೆ, AC-ಯಲ್ಲೇ ಹುಟ್ಟಿರೋರ್ ತರ ಆಡ್ತಾರೆ. ಬರೀ AC ಹಾಕೊಂಡೆ ಓಡಾಡ್ತಾರೆ. ನನ್ಗೆ AC ಅಂದ್ರೆ ಆಗಲ್ಲ, ತಲೆನೋವು ಬಂದ್ಬಿಡುತ್ತೆ. ಆಕ್ಚುಲಿ ನನ್ ಕಾಫಿ ಅಡಿಕ್ಟ್ ಇಲ್ಲ. ಮೊದ್ಲು ಕಾಫಿ ಕುಡಿತಿದ್ದೆ, ಬಿಟ್ಬಿಟ್ಟಿದೆ. 2 years 3 years ಬಿಟ್ಬಿಟ್ಟಿದೆ. ಇವಾಗ ತಿರ್ಗಾ ಈ ತಲೆನೋವಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಾಫಿ ಕುಡಿಯೋದು ನನ್ಗೆ. ನಿಮ್ಗೆ ತಲೆನೋವು? ಗೈಸ್, ಪಾಪ ಯಾಕೋ ನಮ್ಮ ಆರ್ಯ ಬೇಜಾರಲ್ಲಿದ್ದಾರೆ. ಯಾಕೆ, ಏನಾಯ್ತು? ಅವಾಗ 10 ನಿಮಿಷದಿಂದ ಟ್ರೈ ಮಾಡ್ತಾ ಇದೀನಿ ಗೈಸ್ ಮಾತಾಡ್ಸಕ್ಕೆ ಅಂತ, ಹಿಂಗೆ ಮಾಡ್ತಾವ. ಏನಾಯ್ತು ಆರ್ಯ, ಟಯರ್ಡ್ ಆಗಿದ್ದೀರಾ? ಕೋಪನಾ ಹೊಡೆದ್ರಲ್ಲ ನೀವು ಅಷ್ಟೊಂದ್ಸಲಿ?
ನಿಜ ಹೇಳಿ, ತಮಾಷೆಗಲ್ಲ. ನಾನು ಎಲ್ಲಿ ತಮಾಷೆ ಅಂತೀನಿ. ಬಿಡಿ ಆರ್ಯ, ನಾನ್ ತಾನೆ ಯಾರು ಹೊಡಿತಾರ ಹೇಳಿ, ನೋಡ್ಕೊಂತೀನಿ. ನೋಡಿ ಚಿನ್ನ ಮರಿ, ಚಿನ್ನ ಮಾಡಿ ಪುಟ್ಟು ಚುಚ್ಚು ಪುಚ್ಚು 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 ಪುಚ್ಚು. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡಲ್ಲಿದ್ದೀವಿ. ಒಂದು 10-20 ಮಿನಿಟ್ಸ್ ನಮ್ಮ ಮನೆ ರೀಚ್ ಆಗುತ್ತೆ. ಕಾಫಿ ಅಂತೂ ಕುಡಿಯೋ ಪ್ಲಾನ್ ಅಲ್ಲೇ ಇಲ್ಲ, ಯಾಕಂದ್ರೆ ಇವಾಗಲೇ ಊಟದ ಟೈಮ್ ಆಯ್ತಲ್ಲ. ಇನ್ನೊಂದೇನೋ ಅಂದ್ರೆ ನಂದು ಪೆಟ್ ರೋಸಿ ಅಂತ ಇದೆ. ರೋಸಿ ಅದಕ್ಕೆ ಹುಷಾರಿಲ್ಲ, 2-3 ದಿವಸದಿಂದ ಹುಷಾರಿಲ್ಲ. ನಾನು ಸರಿ ಹೋಗ್ತಾಳೆ ಸರಿ. ನಾನು ಏನಂದ್ರೆ ಹಾಸ್ಪಿಟಲ್ಗಳನ್ನ ಜಾಸ್ತಿ ಕರ್ಕೊಂಡು ಹೋಗಲ್ಲ. ಬಿಕಾಸ್ ಸುಮ್ಮನೆ ಕರ್ಕೊಂಡೋದ್ರೆ ಏನ್ ಗೊತ್ತಾ, ಏನೇನೋ ಹೇಳ್ಬಿಟ್ಟು ಇಂಜೆಕ್ಷನ್ಸ್ ಅದು ಇದು ಎಲ್ಲ ಹಾಕ್ಬಿಡ್ತಾರೆ. ನನ್ಗೆ ಅದೊಂದು ಭಯ. ಬಟ್ 2-3 ಡೇಸಿಂದ ತುಂಬಾ ಏನೋ ಸುಸ್ತಾಗಿರ್ತಾಳೆ, ಯಾವಾಗ್ಲೂ ಮಲ್ಕೊಂಡೇ ಇರ್ತಾಳೆ, ಆಕ್ಟಿವ್ ಇರಲ್ಲ. ಅದಕ್ಕೋಸ್ಕರ ಇವತ್ತು ಏನೋ ವಾಮಿಟ್ ಮಾಡಿದ್ಲು ಅಂತೆ. ಅದಕ್ಕೆ ಇವತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ನನ್ನ ತಮ್ಮಂಗೆ ಹೇಳಿದೀನಿ, ನಾನು ನನ್ನ ತಮ್ಮ ಹೋಗ್ಬೇಕು. ನೋಡೋಣ ಅಲ್ಲಿ ಏನ್ ಹೇಳ್ತಾರೆ ಅಂತ. ಯಾವ್ದೋ ಒಂದು ಟ್ಯಾಬ್ಲೆಟ್ ಹೇಳಿದ್ರಂತೆ, ಒಂದ್ಸಲಿ ಇನ್ನೊಂದ್ಸಲಿ ಇದೇ ತರ ಆದ್ರೆ ಟ್ಯಾಬ್ಲೆಟ್ ಹಾಕಿ ಅಂತ. ಯಾವ್ದಕ್ಕೂ ಒಂದ್ಸಲಿ ಡಾಕ್ಟರ್ನ ಇನ್ನೊಂದ್ಸಲಿ ಕನ್ಸಲ್ಟ್ ಮಾಡ್ಬಿಟ್ಟು ಹೆಂಗಿದಾಳೆ ಏನು ಅಂತ ಕನ್ಸಲ್ಟ್ ಮಾಡ್ಬಿಟ್ಟು ಆದ್ಮೇಲೆ ಆ ಟ್ಯಾಬ್ಲೆಟ್ ಹಾಕೋದ ಇಲ್ವಾ ಅಂತ ಅವ್ರನ್ನ ಕೇಳ್ಬಿಟ್ಟು ಹಾಕ್ತಿವಿ. ಎಲ್ಲ ಗೈಸ್ ಅಲ್ಲಿ ಯಾವ್ದೋ ಹುಡುಗಿ ಬಂದ್ಲ ಗೈಸ್, ಅಲ್ಲಿ ನಾನ್ ನೋಡ್ಬಿಟ್ಟು ಹಿಂಗ ಅಂದ್ರೆ ದೇಕ್ ಮಚ್ಚ ನನ್ಗೆ ಹಿಂದಿ ಬರಲ್ಲ ಅನ್ಕೊಂಡಿದ್ದಾರೆ. ಇಲ್ಲ, ದೇಕ್ ಮಚ್ಚ ಕಾಫಿ ಶಾಪ್ ನೋಡಿ ಅಂತ ಅಂದಿದ್ ನಾನು. ನನ್ ಫಸ್ಟ್ ಫುಲ್ ಮಾತ್ ಕೇಳಿ ಆಮೇಲೆ ನನಗೆ ಅಷ್ಟು ಹಿಂದಿ ಬರಲ್ಲ. ನಾನು ಹಿಂದಿ ಬರೀತೀನಿ, ಹಿಂದಿ ಅರ್ಥ ಆಗುತ್ತೆ, ನನ್ಗೂ 50% ಮಾತಾಡಕ್ಕೂ ಬರುತ್ತೆ. ಅದು ದೇಕ್ ಮಚ್ಚ ಅಷ್ಟೇ ಗೈಸ್. ಇವಾಗ ಏನಂದ್ರೆ ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗೋದ ಇಲ್ಲ ಟ್ಯಾಬ್ಲೆಟ್ ಕೊಡೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಸೊ ಇವ್ರಿಬ್ರು ಏನ್ ಹೇಳಿದ್ದಾರೆ ಅಂದ್ರೆ, ಫಸ್ಟ್ ಟ್ಯಾಬ್ಲೆಟ್ ಕೊಟ್ಟೆ ನೋಡಿ, ನಿಮ್ಮ ಓಲ್ಡ್ ಡಾಕ್ಟರ್ ಏನ್ ರೆಫರ್ ಮಾಡಿದ್ರು ಅದೇ ಟ್ಯಾಬ್ಲೆಟ್ ಕೊಟ್ಟು ನೋಡಿ, ಸರಿ ಹೋಗಿಲ್ಲ ಅಂದ್ರೆ ನಾಳೆ ಕರ್ಕೊಂಡು ಹೋಗೋಣ ಅಂತ ಅಂದ್ರು. ನನ್ಗೂ ಅದೇ ಯಾಕೋ ಬೆಸ್ಟ್ ಅನ್ನಿಸ್ತು. ಬಿಕಾಸ್ ನಾವ್ ಅಲ್ಲೋಗಿ ತೋರ್ಸಿದ್ರು ಅದೇ ಟ್ಯಾಬ್ಲೆಟ್ ನ ರೆಫರ್ ಮಾಡ್ತಾರೆ, ಏನಾದ್ರು ಇಂಜೆಕ್ಷನ್ಸ್ ಕೊಡ್ತಾರೆ, ಅದೊಂದು ಭಯ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಆಗಿ ಈ ತರ ಆದ್ರೆ ಏನ್ ಟ್ಯಾಬ್ಲೆಟ್ ಕೊಡ್ತಿದ್ದೋ ಅದೇ ಟ್ಯಾಬ್ಲೆಟ್ ಕೊಡೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಇವಾಗ ಪೆಟ್ ಕ್ಲಿನಿಕ್ ಹುಡಿಕೊಂಡು ಹೋಗ್ತಾ ಇದೀವಿ. 3 ಕಿಲೋಮೀಟರ್ ತೋರಿಸ್ತಿದ್ದೆ ನಮ್ಮ ಮನೆಯಿಂದ ಕ್ರಾಸ್ ಆದ ನಾವು ಆಲ್ರೆಡಿ. ಇವಾಗ ಟ್ಯಾಬ್ಲೆಟ್ ಕೊಟ್ಟು ನೋಡ್ಬೇಕು. ಅಟ್ಲೀಸ್ಟ್ ಇದ್ರಲ್ಲಿ ಏನಾದ್ರು ಸರಿ ಹೋಗಿಲ್ಲ, ತಿರ್ಗಾ ಅದೇ ಏನಾದ್ರು ರಿಪೀಟ್ ಆದ್ರೆ ನಾಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಇದು ನಿಮ್ಮಂತವ್ರಿಗೆ ಪರ್ಸನಲ್ ಬಿಡ್ರಿ. ನೋಡಿ ಗೈಸ್ ಹುರ್ಕೊಳ್ಳೋದು ನೋಡಿದ್ರಾ ಜಾಸ್ತಿನಾ ಕಡಿಮೆ ಮಾಡೋದು ಹೆಂಗೆ ಯಾರು ಗೈಸ್ ಹಿಂಗ ಅನ್ಕೊಂಡಿದೀನಿ. ನೋಡೋಣ ಟ್ಯಾಬ್ಲೆಟ್ ಸಿಗುತ್ತೋ ಇಲ್ವೋ ಅದನ್ನು ನನಗೆ ಗೊತ್ತಿಲ್ಲ, ನೋಡೋಣ ಗೈಸ್. ನೋಡಿ ಆರ್ಯ ಅವ್ರ ಡ್ಯಾಡಿ ಏನೋ ಸ್ಲಿಪ್ಪರ್ ತಗೊಂತ ಇದಾರೆ ಆರ್ಯಕ್ಕೋಸ್ಕರ. ये दादा का हाँ आंटी ये का एक्स्ट्रा एक्स्ट्रा आंटी का भी लेडीज में जाना। ओ ठीक है अंकल. अच्छा ನೋಡಿ ಗೈಸ್, ನಾನ್ ಸಜೆಸ್ಟ್ ಮಾಡ್ದೆ, ಇಲ್ಲಾಂದ್ರೆ ठीक है तो बोलो ले लो। ಅದನ್ನೇ ತಗೊಂಡ್ಬಿಡ್ತಿತ್ತು. ಅದನ್ನ ಸಜೆಸ್ಟ್ ಮಾಡಿರೋದಕ್ಕೆ ಅದನ್ನ ತಗೊಂತವ್ರೆ. ಇಲ್ಲಾಂದ್ರೆ ಪೆಂಗಿನ ತರ ಸರಿ ಅದನ್ನೇ ತಗೊಂತೀನಿ ಅನ್ಬಿಡ್ತಿದ್ರು. ಚಾಯ್ಸ್ ಇದ್ರೆ ನನ್ನ ಕೇಳಿ, ಐ ಹ್ಯಾವ್ ಗುಡ್ ಚಾಯ್ಸ್. ಇಲ್ಲ, ನಾನು ನಿಮ್ನ ಕೇಳ್ತೀನಿ, ಇಲ್ಲ ಅಂತ ಇಲ್ಲ. ಬಟ್ ನಾ ಅಪ್ಪದು ಒಂದ್ ಚಾಯ್ಸ್ ಇತ್ತು, ಅದಕ್ಕೆ ಅವ್ರು ಅದು ತೋರಿಸಿದ್ರು. ಅದು ಡೈಲಿ ಯೂಸ್ ಆಗುತ್ತೆ. ಬಟ್ ಇಫ್ ಯು ಹ್ಯಾವ್ ಎನಿ ಶೂಟ್ಸ್ ಯು ಕ್ಯಾನ್ ವೇರ್ ದಟ್. ಗೈಸ್ ಏನ್ ಗೊತ್ತಾ, ಟ್ಯಾಬ್ಲೆಟ್ ಎಲ್ಲೂ ಸಿಕ್ಕಿಲ್ಲ. 2 ಕಡೆ ವಿಚಾರಿಸ್ತು, 2 ಕಡೆನೂ ಸಿಕ್ಕಿಲ್ಲ. ಇವಾಗ ಏನು ಮಾಡಕ್ಕಾಗಲ್ಲ. ಮನೆಗೆ ಹೋಗ್ಬಿಟ್ಟು ಅವಳ ಸಿಚುವೇಶನ್ ನೋಡ್ಬಿಟ್ಟು ಹಾಸ್ಪಿಟಲ್ ಇಲ್ಲಾಂದ್ರೆ ನನ್ನ ತಮ್ಮಂಗೆ ಗೊತ್ತಿರೋ ಜಾಗ ಇದೆ, ಎಲ್ಲಿ ರಾಜಾಜಿನಗರ್ ಸೈಡು. ನಾವು ರಾಜಾಜಿನಗರ್ಗೂ ಹೋಗೋಣ ಅಂತ ಅನ್ಕೊಂಡು, ಬಟ್ ಫಸ್ಟ್ ನೋಡೋಣ ನನ್ನ ತಮ್ಮಂಗೆ ಎಲ್ಲಾದ್ರೂ ಇನ್ನ ಬೇರೆ ಕಡೆ ಗೊತ್ತಾ ಟ್ಯಾಬ್ಲೆಟ್, ಯಾಕಂದ್ರೆ ಅವನೇ ರೆಗ್ಯುಲರ್ ಆಗಿ ತರ್ತಿದ್ದ. ಅಲ್ಲೆಲ್ಲಾದ್ರೂ ಗೊತ್ತಾ ಅಂತ ಕೇಳ್ಬಿಟ್ಟು ಅದಾದ್ಮೇಲೆ ನೋಡ್ಬೇಕು ಏನ್ ಮಾಡೋದು ಅಂತ. ಪಾಪ ಇವ್ರಿಗೂ ಲೇಟ್ ಆಯ್ತು, ಬೆಳಗ್ಗೆಯಿಂದ ಕಾರ್ ಓಡಿಸ್ತಿದ್ದಾರೆ. ಸುಮ್ನೆ ಅವ್ರಿಗೂ ಸ್ಟ್ರೆಸ್ ಆಗುತ್ತೆ ಅಂತ ಅನ್ಬಿಟ್ಟು ಸರಿ ಹೋಗಿ ನಾನು ನೋಡ್ಕೊಂತೀನಿ. ಏನಾದ್ರು ತುಂಬಾ ಇದಾದ್ರೆ ನಾಳೆ ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ನೋಡ್ತೀನಿ. ಆದ್ರೆ ಇವಾಗ್ಲೇ ಕರ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀನಿ. ಅವಳ ಸಿಚುಯೇಷನ್ ಅವಳನ್ನ ನೋಡಿದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಗೈಸ್ ಏನು ಅಂತ. ಇವಾಗ ನಮ್ಮ ಮನೆ ಬಂತು, 200 ಮೀಟರ್ಸ್ ಇದೆ. ಅದಕ್ಕೆ ಬ್ಲಾಗ್ ಇವ್ರ ಜೊತೆ ನಾನು ಎಂಡ್ ಆಮೇಲೆ ಮಾಡ್ತೀನಿ. ಇವ್ರ ಜೊತೆ ಪಾಪ ಬಾಯ್ ಹೇಳ್ಬಿಟ್ಟು ಚಿನ್ನು ಮರಿ ಬಾಯ್ ಹೇಳ್ಬಿಟ್ಟು ಮುಗ್ಸೋಣ ಅಂತ ಅಂದ್ಬಿಟ್ಟು
ಬ್ಲಾಗ್ ಮಾಡಿದೆ. ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಡೇ ಚೆನ್ನಾಗಿತ್ತಾ? ವರ್ಸ್ಟ್ ಡೇ. ಬಸ್ ಅಣ್ಣ ನಿಮ್ಗೆ ಬೆಸ್ಟ್ ಡೇ. ಚೆನ್ನಾಗಿ ಅಲ್ಲೇ ರೈಟ್ ತಗೋಬೇಕು, ದೇವಸ್ಥಾನದ ರೈಟು. ನೋಡಿ ಗೈಸ್ ಏನೇನೋ ಓಡಿಸ್ತಾರೆ. ನಮ್ಮ ಮನೆಗೆ ದಿನ ಡ್ರಾಪ್ ಮಾಡ್ತಾರೆ, ಎಲ್ಲಿ ರೈಟ್ ತಗೋಬೇಕು ಅನ್ನೋದು ಗೊತ್ತಿಲ್ಲ. ಸೊ ಗೈಸ್ ಡೇ ತುಂಬ ಚೆನ್ನಾಗಿತ್ತು. ನಾನು ಅದನ್ನ ವ್ಲಾಗ್ ಎಂಡ್ ಮಾಡುವಾಗ ಹೇಳ್ತೀನಿ. ಇವ್ರಿಗೇನೋ ಚೆನ್ನಾಗಿರ್ಲಿಲ್ವಂತೆ, ಅಂದ್ರೆ ಚೆನ್ನಾಗೇ ಇತ್ತು ಬಟ್ ಇವರು ತುಂಬಾ ಟ್ರಾವೆಲ್ ಅಂದ್ರೆ ಕಾರ್ ಇವ್ರೊಬ್ರನ್ನೇ ಓಡಿಸಿದ್ರಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗಿದೆ. ಬಾಯ್ ಬ್ರೋ. ಬಾಯ್. ಹುಷಾರ್. ನಮ್ಮ ಮನೆ ಪಕ್ಕದಲ್ಲೇ, ನೀವು ಹುಷಾರಾಗಿ. ಸರಿ ನೀವು ಹುಷಾರು. ಬಾಯ್ ಆರ್ಯ. ಬಾಯ್. ಸೊ ಗೈಸ್ ವಿಡಿಯೋ ನೋಡಿದ್ರಲ್ಲ, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಆ್ಯಂಡ್ ರೋಸ್ ಈಸ್ ಫೀಲಿಂಗ್ ಬೆಟರ್. ಇವಾಗ ಟ್ಯಾಬ್ಲೆಟ್ ಆಗಿದ್ದೀನಿ, ಸೊ ಶಿ ಈಸ್ ಫೀಲಿಂಗ್ ಬೆಟರ್. ಸ್ವಲ್ಪ ಆಟ ಆಡ್ಕೊಂಡಿದ್ದಾಳೆ. ಇದೇ ಥರ ಇನ್ನೂ ಕಂಟಿನ್ಯೂ ಆದರೆ ನಾಳೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ನಾನು ಆರ್ಯ ಅಂದ್ಕೊಂಡಿದ್ದೀವಿ. ನೋಡೋಣ. ಆಮೇಲೆ ಪಾಪ ಆರ್ಯವರು ತುಂಬ ಟಯರ್ಡ್ ಆಗಿದ್ರು, ಒಬ್ಬೇ ಮಾಡಿರೋದ್ರಿಂದ ಅವ್ರನ್ನೂ ಪಾಪ ಬೇಗ ಮನೆಗೆ ಹೋಗಿ ಅಂತ ಕಳಿಸ್ದೆ. ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿ ವಿಲ್ ಟ್ರೈ ಟು ಎಂಟರ್ಟೈನ್ ಯು. ಸೊ ಬೈ, ಟೇಕ್ ಕೇರ್, ಲವ್ ಯು.